ಪ್ರೀತಿಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಇತಿಹಾಸ ಪಾಠಗಳ 18ನೆಯ ಸರಣಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಅಧ್ಯಾಯ 4.3 ಮೌರ್ಯರು. ಇಂದಿನ ಬೋಧನಾ ಘಟಕ ಅಶೋಕ ಮಹಾಶಯ. ವಿದ್ಯಾರ್ಥಿಗಳೇ, ಸಾಮಾನ್ಯ ಶಕ ಪೂರ್ವ 273ರಿಂದ 232ರವರೆಗೆ, ಅಂದರೆ ಸುಮಾರು 41 ವರ್ಷಗಳ ಕಾಲ ಆಡಳಿತ ನಡೆಸಿದ ಅಶೋಕ ಚಕ್ರವರ್ತಿಯು ಮೌರ್ಯರಲ್ಲಷ್ಟೇ ಅಲ್ಲ, ಪ್ರಪಂಚವನ್ನು ಆಳಿದ ಅರಸರುಗಳಲ್ಲಿಯೇ ಹೆಸರುವಾಸಿಯಾದ ಚಕ್ರವರ್ತಿಯಾಗಿದ್ದಾನೆ. ಯುದ್ಧ ಮಾರ್ಗವನ್ನು ಬಿಟ್ಟು ಧರ್ಮ ಮಾರ್ಗವನ್ನು ಹಿಡಿದು ದಾನ, ಧರ್ಮ, ದಯೆ, ಪ್ರೀತಿ, ಕರುಣೆ ಇತ್ಯಾದಿ ಉದಾತ್ತ ಗುಣಗಳಿಂದ ಸುಖಿ ರಾಜ್ಯವನ್ನು ಸ್ಥಾಪಿಸಿದ ಭಾರತದ ಪ್ರಥಮ ರಾಷ್ಟ್ರೀಯ ಅರಸನಾಗಿದ್ದಾನೆ. ದೇವಾನಾಂಪ್ರಿಯ, ಪ್ರಿಯದರ್ಶಿ ಎಂಬ ಆತನ ಹೆಸರುಗಳು ಆತನ ಶ್ರೇಷ್ಠವಾದ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ. ಇಂದಿನ ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ಅಶೋಕನ ಜೀವನ ಮತ್ತು ಸಾಧನೆಗಳು. ಅಶೋಕನ ಜೀವನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಮಾಹಿತಿಗಳು ನಮಗೆ ಲಭ್ಯವಿಲ್ಲ. ಅಧಿಕಾರಕ್ಕೆ ಬರುವ ಮೊದಲು ಆತ ತಕ್ಷಶಿಲೆ ಹಾಗೂ ಉಜ್ಜಯಿನಿಗಳಲ್ಲಿ ರಾಜ್ಯಪಾಲನಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದನು. ಸಾಮಾನ್ಯ ಶಕ ಪೂರ್ವ 273ರಲ್ಲಿ ಅಧಿಕಾರಕ್ಕೆ ಬಂದನು. ಆದರೆ ಅಶೋಕನ ಕಿರೀಟ ಧಾರಣ ಮಹೋತ್ಸವ ನಡೆದದ್ದು ಸಾಮಾನ್ಯ ಶಕ ಪೂರ್ವ 269ರಲ್ಲಿ. ಅಂದರೆ ಈ ನಡುವಿನ 4 ವರ್ಷಗಳ ಇತಿಹಾಸ ಸ್ಪಷ್ಟವಾಗಿಲ್ಲ. ಈ ಅವಧಿಯಲ್ಲಿ ಅಶೋಕ ಮತ್ತು ಆತನ 100 ಜನ ಸಹೋದರರ ನಡುವೆ ಅಧಿಕಾರಕ್ಕಾಗಿ ಹೋರಾಟ ನಡೆದಿದೆ ಎಂದು ಹಲವು ಇತಿಹಾಸಕಾರರು ನಂಬುತ್ತಾರೆ. ಆದರೆ ಇದಕ್ಕೆ ಸ್ಪಷ್ಟವಾದ ಆಧಾರಗಳಿಲ್ಲ. ಇನ್ನು ಬಹುಮುಖ್ಯವಾದ ಭಾಗ ಅಶೋಕನ ಸಾಧನೆಗಳು. ತನ್ನ ಸಾಧನೆಗಳಿಂದಲೇ ಶ್ರೇಷ್ಠತೆಯನ್ನು ಸಾಧಿಸಿದ ಚಕ್ರವರ್ತಿ ಅಶೋಕನಾಗಿದ್ದಾನೆ. ಅಶೋಕನ ಸಾಧನೆಗಳನ್ನು 6 ಭಾಗಗಳಲ್ಲಿ ವರ್ಗೀಕರಿಸಬಹುದಾಗಿದೆ. 1. ದಿಗ್ವಿಜಯ ಸಾಧನೆಗಳು. 2. ಶಿಲಾಶಾಸನಗಳನ್ನು ಹೊರಡಿಸುವಲ್ಲಿ ಅಶೋಕನ ಸಾಧನೆಗಳು. 3. ಅಶೋಕನ ಧಾರ್ಮಿಕ ಸಾಧನೆಗಳು. 4. ಬೌದ್ಧ ಧರ್ಮ ಪ್ರಸಾರದಲ್ಲಿ ಅಶೋಕನ ಸಾಧನೆಗಳು. 5. ಅಶೋಕನ ಆಡಳಿತಾತ್ಮಕ ಸಾಧನೆಗಳು. 6. ಅಶೋಕನ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಡುಗೆಗಳು. ಇಲ್ಲಿ ಮೊದಲನೆಯದು ಅಶೋಕನ ದಿಗ್ವಿಜಯ ಸಾಧನೆ. ದಿಗ್ವಿಜಯದಲ್ಲಿ ಅಶೋಕ ಮಾಡಿದ ಯುದ್ಧ ಕಳಿಂಗ ಯುದ್ಧ. ಅದು ನಡೆದದ್ದು ಸಾಮಾನ್ಯ ಶಕ ಪೂರ್ವ 261ರಲ್ಲಿ. ಅಶೋಕನ 13ನೆಯ ಶಿಲಾಶಾಸನವು ಈ ಕಳಿಂಗ ಯುದ್ಧ ಮತ್ತು ಅದರ ಪರಿಣಾಮದ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಿದೆ. ಕಳಿಂಗ ಅಂದರೆ ಅದು ಇಂದಿನ ಒರಿಸ್ಸಾದಲ್ಲಿದೆ. ಅಂದಿನ ಕಾಲದಲ್ಲಿ ಒಂದು ಶಕ್ತಿಶಾಲಿ ರಾಜ್ಯವಾಗಿತ್ತು. ಆ ಕಳಿಂಗದ ಮೇಲೆ ತನ್ನ ಪ್ರಭುತ್ವವನ್ನು ಹೇರಲು ಅಶೋಕ ಅಪೇಕ್ಷಿಸಿದ. ಅದಕ್ಕಾಗಿ ಕಳಿಂಗದ ಮೇಲೆ ದಾಳಿಗೆ ಮುಂದಾದ. ಕಳಿಂಗದ ರಾಜ ಶುದ್ಧವರ್ಮನಿಗೂ ಅಶೋಕನಿಗೂ ಭೀಕರವಾದಂತಹ ಕದನ ನಡೆಯಿತು. ಈ ಕದನದಲ್ಲಿ 1,00,000 ಜನರು ಸಾವನ್ನಪ್ಪಿದರು. 1,50,000 ಜನರು ಯುದ್ಧ ಕೈದಿಗಳಾದರು. ಅಂತಿಮವಾಗಿ ಯುದ್ಧದಲ್ಲಿ ಅಶೋಕನಿಗೇ ಗೆಲುವಾಯಿತು.
ಆದರೆ ಈ ಗೆಲುವಿನಿಂದ ಅಶೋಕ ಸಂತೋಷ ಪಡಲಿಲ್ಲ. ಯುದ್ಧದಲ್ಲಾದ ಸಾವು, ನೋವು, ರಕ್ತಪಾತವನ್ನು ಕಂಡು ಮಮ್ಮಲ ಮರುಗಿದ. ಇನ್ನು ಮುಂದೆ ಯುದ್ಧವನ್ನೇ ಮಾಡುವುದಿಲ್ಲವೆಂದು ತೀರ್ಮಾನವನ್ನು ಮಾಡಿದ. ವಿಜಯದಿಂದ ವೈರಾಗ್ಯಕ್ಕೆ ಮರಳಿದ ಏಕಮೇವ ರಾಜ ಅಶೋಕನಾಗಿದ್ದಾನೆ. ಕೊನೆಗೆ ಬೌದ್ಧ ಸನ್ಯಾಸಿ ಉಪಗುಪ್ತನ ಪ್ರಭಾವಕ್ಕೆ ಒಳಗಾಗಿ ಬೌದ್ಧ ಧರ್ಮವನ್ನು ಅಶೋಕ ಸ್ವೀಕರಿಸಿದ. ಇನ್ನು ಅಶೋಕನ ಎರಡನೆಯ ಸಾಧನೆ ಶಿಲಾಶಾಸನಗಳನ್ನು ಹೊರಡಿಸುವಲ್ಲಿ ಅಶೋಕನ ಸಾಧನೆಗಳು. ಶಿಲಾಶಾಸನಗಳನ್ನು ಹೊರಡಿಸಿದ ಭಾರತದ ಮೊದಲ ಅರಸ ಅಶೋಕನಾಗಿದ್ದಾನೆ. ಈ ಶಿಲಾಶಾಸನಗಳು ಮೌರ್ಯರಿಗೆ ಸಂಬಂಧಿಸಿದ ಸಮಗ್ರ ಮಾಹಿತಿಯನ್ನು ನಮಗೆ ನೀಡಿದೆ. ಈ ಶಿಲಾಶಾಸನಗಳಲ್ಲಿ ಪಾಳಿ, ಪ್ರಾಕೃತ ಮತ್ತು ಗ್ರೀಕ್ ಭಾಷೆಗಳಿದ್ದು ಅವುಗಳನ್ನು ಬರೆಯಲು ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಗಳನ್ನು ಬಳಸಲಾಗಿದೆ. ದೀರ್ಘಕಾಲದವರೆಗೆ ಒಗಟಾಗಿದ್ದ ಬ್ರಾಹ್ಮಿ ಲಿಪಿಯನ್ನು ಸಾಮಾನ್ಯ ಶಕ 1837ರಲ್ಲಿ ಜೇಮ್ಸ್ ಪ್ರಿನ್ಸೆಪ್ಪರು ಸಂಶೋಧಿಸಿ ಅದನ್ನು ಬೆಳಕಿಗೆ ತಂದರು. ಅಶೋಕನ ಶಿಲಾಶಾಸನಗಳನ್ನು 4 ಭಾಗಗಳಲ್ಲಿ ವರ್ಗೀಕರಿಸಲಾಗಿದೆ. 1. ಪ್ರಧಾನ ಶಿಲಾಶಾಸನಗಳು, 2. ಕಿರಿಯ ಶಿಲಾಶಾಸನಗಳು, 3. ಸ್ತಂಭ ಶಾಸನಗಳು ಮತ್ತು 4 ಗುಹಾ ಶಾಸನಗಳು. ಕರ್ನಾಟಕದಲ್ಲಿಯೂ ಸಹ ಅಶೋಕನ ಕಾಲದ ಹಲವು ಶಿಲಾಶಾಸನಗಳು ದೊರೆತಿವೆ. ಉದಾಹರಣೆಗೆ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ, ಕೊಪ್ಪಳ ಜಿಲ್ಲೆಯ ಗವ್ವಿಮಠ ಮತ್ತು ಪಾಲ್ಕಿಗುಂಡ ಶಾಸನ, ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ, ಸಿದ್ದಾಪುರ ಮತ್ತು ಜಟಿಂಗರಾಮೇಶ್ವರ ಶಾಸನ, ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಮತ್ತು ಉದಯಬಳ್ಳಂ ಶಾಸನ, ಕಲಬುರಗಿ ಜಿಲ್ಲೆಯ ಸನ್ನತಿ ಶಾಸನ ಇತ್ಯಾದಿ. ಈ ಎಲ್ಲ ಶಾಸನಗಳಲ್ಲಿ ದೇವಾನಾಂಪ್ರಿಯ, ಪ್ರಿಯದರ್ಶಿ ಎಂಬ ಉಲ್ಲೇಖವಿರುತ್ತಿತ್ತು. ಆದರೆ ಆ ದೇವಾನಾಂಪ್ರಿಯನೆಂದರೆ ಯಾರು ಎನ್ನುವುದು ಬಹುಕಾಲದವರೆಗೆ ತಿಳಿದಿರಲಿಲ್ಲ. ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ಮತ್ತು ಕಲ್ಕತ್ತಾ ಶಾಸನದಿಂದ ಆ ದೇವಾನಾಂಪ್ರಿಯನೆಂದರೆ ಅಶೋಕನೇ ಎಂಬುದು ತಿಳಿದು ಬಂತು. ಅಲ್ಲಿ ದೇವಾನಾಂಪ್ರಿಯ ಅಶೋಕಸ ಎಂಬ ಉಲ್ಲೇಖವಿತ್ತು. ಹೀಗಾಗಿ ನಮ್ಮ ಮಸ್ಕಿ ಶಾಸನ ವಿಶೇಷ ಮಹತ್ವವನ್ನು ಪಡೆದುಕೊಂಡಿದೆ. ಇನ್ನು ಅಶೋಕನ ಧಾರ್ಮಿಕ ಸಾಧನೆಗಳು. ಧರ್ಮಕ್ಕೆ ಅಶೋಕ ವಿಶೇಷವಾದ ಕೊಡುಗೆಯನ್ನು ನೀಡಿದ್ದಾನೆ. ಎಲ್ಲ ಧರ್ಮಗಳ ಸಾರವನ್ನೊಳಗೊಂಡ ಮಾನವರಿಗೆ ಅತಿ ಮುಖ್ಯವಾದ ಧಾರ್ಮಿಕ ಉದಾತ್ತ ಗುಣಗಳನ್ನು ತಿಳಿಸಿದನು. ಪ್ರತಿಯೊಬ್ಬರೂ ಹೊಂದಿರಬೇಕಾದ 5 ಧರ್ಮ ನಿಷ್ಠೆಯನ್ನು ಅಶೋಕನು ಸೂಚಿಸಿದ್ದಾನೆ. ಅವುಗಳಲ್ಲಿ ಮೊದಲನೆಯದೆಂದರೆ ಪ್ರತಿಯೊಬ್ಬರು ತಮ್ಮ ತಂದೆ ತಾಯಿಯರಿಗೆ ವಿಧೇಯರಾಗಿರಬೇಕು ಮತ್ತು ಗುರುಗಳಲ್ಲಿ ಗೌರವವನ್ನು ತೋರಬೇಕು. 2. ಪ್ರತಿಯೊಬ್ಬರು ಸತ್ಯವನ್ನೇ ನುಡಿಯಬೇಕು. 3. ಕಿರಿಯರು, ಅವಲಂಬಿತರು ಮತ್ತು ಸೇವಕರನ್ನು ಪ್ರೀತಿಯಿಂದ ಕಾಣಬೇಕು. 4. ಮನುಷ್ಯರು ಅಥವಾ ಪ್ರಾಣಿಗಳಿಗೆ ಯಾವುದೇ ಹಿಂಸೆಯನ್ನು ಮಾಡಬಾರದು. 5. ಪ್ರತಿಯೊಬ್ಬ ಮನುಷ್ಯನು ಕೋಪ, ಕ್ರೌರ್ಯ ಮತ್ತು ತನ್ನ ದುಂದು ವೆಚ್ಚವನ್ನು ನಿಗ್ರಹಿಸಬೇಕು. ಹೀಗೆ ಬದುಕಿಗೆ ಬೇಕಾದ ಪ್ರಮುಖ ತತ್ವವನ್ನು ಅಶೋಕನು ತಿಳಿಸಿದನು. ಇನ್ನು 4ನೆಯದು
ಬೌದ್ಧ ಧರ್ಮದ ಪ್ರಸಾರದಲ್ಲಿ ಅಶೋಕನ ಸಾಧನೆ. ಉಪಗುಪ್ತನ ಪ್ರಭಾವಕ್ಕೆ ಒಳಗಾಗಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಅಶೋಕನು ವಿಶೇಷವಾದಂತಹ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಆ ಬೌದ್ಧ ಧರ್ಮ ಭಾರತದಲ್ಲಷ್ಟೇ ಅಲ್ಲ, ಭಾರತದ ಹೊರಗೂ ಪ್ರಸಾರಗೊಳ್ಳುವಂತೆ ಮಾಡಿದನು. ಅದಕ್ಕಾಗಿ ಆತ ಕೈಗೊಂಡ ಹಲವು ಕ್ರಮಗಳೆಂದರೆ, ಮೊದಲನೆಯದಾಗಿ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಪವಿತ್ರ ಕ್ಷೇತ್ರಗಳಾದ ಲುಂಬಿನಿ ವನ, ಕಪಿಲವಸ್ತು, ಗಯಾ, ಸಾರನಾಥ, ಕುಶಿನಗರ, ಸಾಂಚಿ ಇತ್ಯಾದಿ ಸ್ಥಳಗಳಿಗೆ ಭೇಟಿ ನೀಡಿದನು ಮತ್ತು ಅಲ್ಲಿ ಧರ್ಮ ಗೋಷ್ಠಿಗಳನ್ನು ನಡೆಸಿದನು. ಎರಡನೆಯದಾಗಿ ಬೌದ್ಧ ವಿಹಾರಗಳನ್ನು ತನ್ನ ಸಾಮ್ರಾಜ್ಯದಾದ್ಯಂತ ಸ್ಥಾಪಿಸಿದನು. ಅಷ್ಟೇ ಅಲ್ಲ, ಅವುಗಳಿಗೆ ದಾನ ದತ್ತಿಯನ್ನು ನೀಡಿದನು. ಮೂರನೆಯದಾಗಿ ಬುದ್ಧನ ತತ್ವಗಳನ್ನು ಪ್ರಸಾರ ಮಾಡಲು ಬಂಡೆಗಳು, ಸ್ತಂಭಗಳು ಮತ್ತು ಗುಹೆಗಳ ಗೋಡೆಗಳ ಮೇಲೆ ಆ ಬುದ್ಧನ ತತ್ವಗಳನ್ನು ಕೆತ್ತಿಸಿದನು. ನಾಲ್ಕನೆಯದಾಗಿ ಬೌದ್ಧ ಧರ್ಮದ ತತ್ವಗಳನ್ನು ಪ್ರಸಾರ ಮಾಡಲು ಧರ್ಮ ಮಹಾಮಾತ್ರರು, ಯುಕ್ತರು, ರಜ್ಜುಕರು ಎಂಬ ಅಧಿಕಾರಿಗಳನ್ನು ನೇಮಿಸಿದನು. ಇದರ ಜೊತೆಗೆ ಮಹಿಳೆಯರ ಜಾಗೃತಿ ಮತ್ತು ಅವರ ರಕ್ಷಣೆಗಾಗಿ ಸ್ತ್ರೀ ಅಧ್ಯಕ್ಷ ಮಹಾಮಾತ್ರರು ಎನ್ನುವಂತಹ ಅಧಿಕಾರಿಯನ್ನು ನೇಮಿಸಿದನು. ಐದನೆಯದಾಗಿ ಮೂರನೇ ಬೌದ್ಧ ಮಹಾಸಮ್ಮೇಳನ ಬೌದ್ಧ ಭಿಕ್ಷುಗಳ ನಡುವಿನ ಭಿನ್ನಾಭಿಪ್ರಾಯವನ್ನು ಹೋಗಲಾಡಿಸಲು ಸಾಮಾನ್ಯ ಶಕ ಪೂರ್ವ 250ರಲ್ಲಿ ಪಾಟಲಿಪುತ್ರದಲ್ಲಿ ಮೂರನೇ ಬೌದ್ಧ ಮಹಾಸಮ್ಮೇಳನವನ್ನು ಅಶೋಕನು ನಡೆಸಿದ್ದಾನೆ. ಆರನೆಯದಾಗಿ ಬೌದ್ಧ ಧರ್ಮದ ಪ್ರಸಾರಕ್ಕೆ ನಿಯೋಗಗಳು. ಇಂತಹ ನಿಯೋಗಗಳನ್ನು ಶ್ರೀಲಂಕಾ, ಬರ್ಮಾ, ಅಫ್ಘಾನಿಸ್ತಾನ್ ಮತ್ತು ಯುರೋಪಿಗೆ ಅಶೋಕನು ಕಳುಹಿಸಿದನು. ಅಷ್ಟೇ ಅಲ್ಲ, ತನ್ನ ಮಗ ಮಹೇಂದ್ರ ಮತ್ತು ಮಗಳು ಸಂಘಮಿತ್ರೆಯನ್ನ ಶಾಂತಿ ಸೂಚಕವಾದ ಬೋಧಿ ಗಿಡದೊಂದಿಗೆ ಸಿಂಹಳಕ್ಕೆ ಕಳುಹಿಸಿಕೊಟ್ಟನು. ಹೀಗೆ ಬೌದ್ಧ ಧರ್ಮಕ್ಕಾಗಿ ಅನೇಕ ಕ್ರಮಗಳನ್ನು ಕೈಗೊಂಡು ಆ ಧರ್ಮ ದೇಶ ವಿದೇಶಗಳಲ್ಲಿ ಪ್ರಸಾರಗೊಳ್ಳುವಂತೆ ಅಶೋಕ ಮಾಡಿದ್ದಾನೆ. ಇನ್ನು ಅಶೋಕನ ಕಲ್ಯಾಣಕಾರಕ ಯೋಜನೆಗಳು. ಅಶೋಕ ಪ್ರಜೆಗಳ ಕಲ್ಯಾಣಕ್ಕಾಗಿ ಅನೇಕ ಕ್ರಮಗಳನ್ನು ಕೈಗೊಂಡ. ವಿಶ್ರಾಂತಿ ಗೃಹಗಳನ್ನು ಕಟ್ಟಿಸಿದ, ಬಾವಿಗಳನ್ನು ತೋಡಿಸಿದ, ರಸ್ತೆಯ ಬದಿಗಳಲ್ಲಿ ಫಲ ನೀಡುವ ಗಿಡಗಳನ್ನು ನಡೆಸಿದ, ಶಾಲೆಗಳನ್ನು ಸ್ಥಾಪಿಸಿದ, ಮಾನವರು ಮತ್ತು ಪ್ರಾಣಿಗಳಿಗಾಗಿ ಆಸ್ಪತ್ರೆಗಳನ್ನು ಕಟ್ಟಿಸಿದ, ಬಡವರಿಗಾಗಿ, ದೈಹಿಕ ಅಶಕ್ತರಾದವರಿಗಾಗಿ ಊಟದ ವ್ಯವಸ್ಥೆಯನ್ನು ಮಾಡಿದ. ಹೀಗೆ ಸೇವೆ ಮತ್ತು ತ್ಯಾಗವನ್ನೇ ತನ್ನ ಜೀವಿತದ ಉದ್ದೇಶವನ್ನಾಗಿ ಮಾಡಿಕೊಂಡ ಅಶೋಕ ಚಕ್ರವರ್ತಿ ತನ್ನ ಪ್ರಜೆಗಳಿಗೆ ತಂದೆಯಂತೆ ಇದ್ದನು. ಇನ್ನು ಅಶೋಕನ ಆಡಳಿತಾತ್ಮಕ ಸಾಧನೆಗಳು. ಅಶೋಕ ಚಕ್ರವರ್ತಿ ಉತ್ತಮವಾದ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿದ್ದ. ಮಂತ್ರಿ ಪರಿಷತ್ತು, ಸಚಿವಾಲಯ, ಪ್ರಾಂತ್ಯಾಡಳಿತ ಇತ್ಯಾದಿ ವ್ಯವಸ್ಥೆಗಳ ಮೂಲಕ ಆತನ ಆಡಳಿತ ವ್ಯವಸ್ಥಿತವಾಗಿತ್ತು. ಅದರಲ್ಲೂ ನ್ಯಾಯಾಂಗದಲ್ಲಿ ಧರ್ಮಸ್ಥೇಯ, ಕಂಟಕ ಶೋಧನ ಎಂಬ ನ್ಯಾಯಾಲಯಗಳನ್ನು ಸ್ಥಾಪಿಸಿದ. ತಪ್ಪು ಮಾಡಿದವರನ್ನು ಶಿಕ್ಷಿಸಲು
ಅಶೋಕ ಹಿಂಜರಿಯುತ್ತಿರಲಿಲ್ಲ. ಅಶೋಕನ ಕಾಲದಲ್ಲೂ ಕಠಿಣ ಕಾನೂನುಗಳು ಜಾರಿಯಲ್ಲಿದ್ದವು. ಹೀಗೆ ಒಂದು ವಿಶಾಲವಾದ ಸಾಮ್ರಾಜ್ಯ ಸ್ಥಾಪಿಸಿದ ಅಶೋಕನು ಅವುಗಳ ಆಡಳಿತವನ್ನು ಅತ್ಯಂತ ವ್ಯವಸ್ಥಿತವಾಗಿ ರೂಪಿಸಿದ್ದ. ಅಶೋಕನ ಸಾಮ್ರಾಜ್ಯ ಉತ್ತರದಲ್ಲಿ ಕಾಶ್ಮೀರ ಮತ್ತು ಅಫ್ಘಾನಿಸ್ತಾನದಿಂದ, ದಕ್ಷಿಣದಲ್ಲಿ ಸುವರ್ಣಗಿರಿ ಅಂದರೆ ನಮ್ಮ ಇಂದಿನ ಕರ್ನಾಟಕದವರೆಗೆ, ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಸಿಂಧ್ ಮತ್ತು ಬಲೂಚಿಸ್ತಾನದವರೆಗೆ ವಿಸ್ತಾರವಾಗಿತ್ತು. ಇನ್ನು ಆರನೆಯದಾಗಿ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಅಶೋಕನ ಕೊಡುಗೆ. ಅಶೋಕನ ಕಾಲದಲ್ಲಿ ಅರಮನೆಗಳು, ಸ್ತೂಪಗಳು, ಗುಹಾಲಯಗಳು, ಸ್ತಂಭಗಳು ನಿರ್ಮಾಣಗೊಂಡಿದೆ. ಕಟ್ಟಡಗಳನ್ನು ಕಟ್ಟಲು ಕಲ್ಲುಗಳ ಬಳಕೆ ಅಶೋಕನ ಕಾಲದಿಂದಲೇ ಆರಂಭವಾಯಿತು. ಸುಮಾರು 84,000 ಸ್ತೂಪಗಳನ್ನು ಅಶೋಕ ನಿರ್ಮಿಸಿದ್ದಾನೆಂದು ನಂಬಲಾಗಿದೆ. ಅವುಗಳಲ್ಲಿ ಸಾಂಚಿ ಸ್ತೂಪ ಅತಿ ಪ್ರಸಿದ್ಧವಾದುದಾಗಿದೆ. ಬೌದ್ಧ ಸನ್ಯಾಸಿಗಳ ಧ್ಯಾನಕ್ಕಾಗಿ ಗುಹಾಲಯಗಳನ್ನು ನಿರ್ಮಿಸಿದ. ಅವುಗಳಲ್ಲಿ ಬರಾಬರ್ ಬೆಟ್ಟದಲ್ಲಿರುವ ಗುಹಾಲಯ ಅತಿ ಪ್ರಸಿದ್ಧವಾದುದಾಗಿದೆ. ಅಶೋಕನ ಕಾಲದಲ್ಲಿ ಅನೇಕ ಶಿಲಾ ಸ್ತಂಭಗಳು ಸ್ಥಾಪನೆಗೊಂಡಿದೆ. ವಿವಿಧ ವಿನ್ಯಾಸದ 30ಕ್ಕೂ ಹೆಚ್ಚು ಸ್ತಂಭಗಳನ್ನು ಅಶೋಕ ನಿರ್ಮಿಸಿದ್ದಾನೆಂದು ನಂಬಲಾಗಿದೆ. ಅವುಗಳಲ್ಲಿ ಸಾರನಾಥದಲ್ಲಿರುವ ಸ್ತಂಭ ಅತೀ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಆ ಸಾರನಾಥ ಸ್ತಂಭದ ಶಿರೋಭಾಗ ನಮ್ಮ ಭಾರತದ ಲಾಂಛನವಾಗಿದೆ. ವಿದ್ಯಾರ್ಥಿಗಳೇ, ಅಶೋಕನೆಂದರೆ ಆದರ್ಶದ ಜೀವಂತ ಮೂರ್ತಿ ಇದ್ದ ಹಾಗೆ. ಅಶೋಕನ ವ್ಯಕ್ತಿತ್ವವನ್ನು ವರ್ಣಿಸುತ್ತಾ ವಿದ್ವಾಂಸರಾದ H.G. ವೇಲ್ಸರು ಒಂದು ಮಾತನ್ನು ಹೇಳಿದ್ದಾರೆ. 16,000 ರಾಜರು, ಮಹಾರಾಜರು, ಸಾಮ್ರಾಟರು ತುಂಬಿರುವ ನಮ್ಮ ಇತಿಹಾಸವೆಂಬ ದಿಗಂತದಲ್ಲಿ ಅಶೋಕ ಚಕ್ರವರ್ತಿ ಧ್ರುವ ತಾರೆಯಂತೆ ಬೆಳಗುತ್ತಿದ್ದಾನೆ ಎಂದು. ಈ ಮಾತು ಅಕ್ಷರಶಃ ಸತ್ಯವಾಗಿದೆ. ಅಂತಹ ಆದರ್ಶವಾದ, ಎಲ್ಲರಿಗೂ ಮಾದರಿಯಾದ ವ್ಯಕ್ತಿತ್ವ ಅಶೋಕನದಾಗಿತ್ತು. ಇನ್ನು ಮುಂದಿನ ಭಾಗದಲ್ಲಿ ಮೌರ್ಯರ ಕೊಡುಗೆಗಳ ಬಗ್ಗೆ ತಿಳಿಯೋಣ. ನಿಮಗೆಲ್ಲ ಶುಭವಾಗಲಿ. ಧನ್ಯವಾದಗಳು.